ಫಲದಾಯಕ ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು. ಭಜನೆ ಪಾಲಿಸೋ ಎನಗೆ ವಿನಾಯಕ, ಭಜನೆ ಪಾಲಿಸೋ ಎನಗೆ ವಿನಾಯಕ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯ ಪಾಲಿಸೋ ಎನಗೆ ವಿನಾಯಕ, ಕಾರ್ಯ ಪಾಲಿಸೋ ಎನಗೆ ವಿನಾಯಕ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಸೌರವ ಸೂಸುವಲ್ಲಿ ಈ ನಮ್ಮೆಲ್ಲರ ಸಂಘಟನೆಯ ಸಂತೋಷದ ಕೂಟದಲ್ಲಿ ಆದರಿಂದಲೇ ಆಗಮಿಸಿದ ಮಹನೀಯರೆಲ್ಲರಿಗೂ ಸ್ವಾಗತ ಸ್ವಾಗತ ಸುಸ್ವಾಗತ ಸುಸ್ವಾಗತ ಸುಸ್ವಾಗತ. ಸ್ವಾಗತ ಸ್ವಾಗತ ನಿಮಗೆ ಸ್ವಾಗತ, ಹಾರ್ದಿಕ ಸ್ವಾಗತ. ಕರವ ಮುಗಿಯುತ್ತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಸ್ವಾಗತ ಸ್ವಾಗತ ಸುಸ್ವಾಗತ ಸುಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಸಸ್ಸನಿ ಸಸ್ಸನಿ ಗರಿನಿಸ, ಸಸ್ಸನಿ ಸಸ್ಸನಿ ಮಮ ಗನಿಪ, ಸಸ್ಸನಿ ಸಸ್ಸನಿ ಗರಿನಿಸ, ಸಸ್ಸನಿ ಸಸ್ಸನಿ ಮಮ ಗನಿಪ. ನದಿದಿದೆ ಮಧುರ ಮಳೆಗೆ, ಸೂರ್ಯ ಕಿರಣಕ್ಕೆ ಹೂವೊಂದು ಅರಳಿದೆ ಪರಿಮಳ ಎಮಗೆ. ಇಂದು ನಿಮ್ಮಯಾಗಮನ ತಂದಿದೆ ಪುಳಕ, ನಿಮ್ಮಯಾಗಮನ ತಂದಿದೆ ಪುಳಕ. ಕೋರುವೆವು ಸ್ವಾಗತ ಸ್ವಾಗತ ಸುಸ್ವಾಗತ, ಸ್ವಾಗತ ಸುಸ್ವಾಗತ 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 ಸ್ವಾಗತ ಸುಸ್ವಾಗತ. ವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಮಂಜುನಾಥ್ ಮಾದೇವ್ ನಾಯ್ಕ್, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ನಗರಬಸ್ತಿ ಕೇರಿ, ಇವರಿಗೂ ಸಹ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ ಗೋವಿಂದ್ ಎಸ್ ನಾಯ್ಕ್, ಅಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಗರಬಸ್ತಿ ಕೇರಿ, ಇವರಿಗೂ ಸಹ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ.
ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ ಉದಯ್ ಬಾಬು ನಾಯ್ಕ್, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ನಗರ ಬಸ್ತಿಕೇರಿ, ಇವರಿಗೂ ಸಹ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ, ಊರ ನಾಗರಿಕರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂತಹ ಶ್ರೀ ಶಿವಾನಂದ್ ಮರಾಠಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಕುಂಬ್ರಿ ಮರಾಠಿ ಅಭಿವೃದ್ಧಿ ಸಂಘ, ಇವರಿಗೂ ಸಹ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ, ಊರ ನಾಗರಿಕರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಶ್ರೀಮತಿ ಸುಜಾತಾ ರಾಘವೇಂದ್ರ ನಾಯ್ಕ್, ಅಂಗನವಾಡಿ ಕಾರ್ಯಕರ್ತೆ ಕಂಡೋಡಿ, ಇವರಿಗೂ ಸಹ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ, ಊರ ನಾಗರಿಕರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಶ್ರೀ ಲಕ್ಕುದಾಕು ಮರಾಠಿ, ಊರ ಹಿರಿಯರು ಕಂಡೋಡಿ ಮರಾಠಿಕೇರಿ, ಇವರಿಗೂ ಸಹ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ, ಊರ ನಾಗರಿಕರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಶ್ರೀ ಮಂಜುನಾಥ್ ನಾಯ್ಕ್, ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೂ ಸಹ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ, ಊರ ನಾಗರಿಕರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಶ್ರೀ ಆರ್ ಜಿ ಹೆಗ್ಡೆ, ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಂಡೋಡಿ, ಇವರಿಗೂ ಸಹ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ, ಊರ ನಾಗರಿಕರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಮರಾಠಿ ಮಹಿಮೆ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರು, ಇವರಿಗೂ ಸಹ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ, ಊರ ನಾಗರಿಕರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಶ್ರೀಮತಿ ಪಾರ್ವತಿ ರಾಮ ಮರಾಠಿ, ಶ್ರೀ ಮಹಾವಿಷ್ಣು ಸ್ವಸಹಾಯ ಸಂಘ ಕಂಡೋಡಿ, ವಿದ್ಯಾಧರ್ ಮರಾಠಿ, ಸಮಾಜದ ಯುವ ನಾಯಕರು, ಗಾಬಿತ್ ಮಹಿಮೆ ದೇವಸ್ಥಾನ ಆಡಳಿತ ಕಮಿಟಿಯ ಅಧ್ಯಕ್ಷರು, ಶ್ರೀ ಹೊನ್ನಪ್ ಈರಪ್ ನಾಯ್ಕ್, ಜೆಸಿಬಿ ಮಾಲೀಕರು, ಇವರಿಗೂ ಸಹ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ, ಊರ ನಾಗರಿಕರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನ ನಾಗಪ್ಪ ನಾಯ್ಕ್, ಇವರಿಗೂ ಸಹ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ, ಊರ ನಾಗರಿಕರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು. ಶ್ರೀ ಬಾಬು ದೇವು ಮರಾಠಿ, ಕಂಡೋಡಿ ಗ್ರಾಮದ ಮರಾಠಿ ಸಮಾಜದ ಅಧ್ಯಕ್ಷರು, ಇವರಿಗೂ ಸಹ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ, ಊರ ನಾಗರಿಕರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಪ್ರಭಾವತಿ ಉತ್ತಮ್ ಮರಾಠಿ, ಅಧ್ಯಕ್ಷರು, ಅಂಗನವಾಡಿ ಬಾಲ ವಿಕಾಸ ಸಮಿತಿ ಕಂಡೋಡಿ. ಶ್ರೀ ಮಂಜುನಾಥ್ ಈರಪ್ಪ ನಾಯ್ಕ್, ಜೆಸಿಬಿ ಮಾಲೀಕರು, ಶ್ರೀ ಲಕ್ಷ್ಮಣ್ ಪಟ್ಗಾರ್ ಸರ್, ಮುಖ್ಯ ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಂಡೋಡಿ, ಇವರಿಗೂ ಸಹ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ, ಊರ ನಾಗರಿಕರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ, ಊರ ನಾಗರಿಕರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಧನ್ಯವಾದಗಳು. ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘ ಕಂಡೋಡಿ ಮರಾಠಿಕೇರಿ ತಾಲೂಕು ಹೊನ್ನಾವರ ತಾಲೂಕಿನ ನಗರ ಬೆಸ್ತಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಂಡೋಡಿ ದಟ್ಟವಾದ ಕಾನನದ ನಡುವೆ ಇದೆ. ಹೊನ್ನಾವರ ಪಟ್ಟಣದಿಂದ ಸುಮಾರು 53 ಕಿಲೋಮೀಟರ್ ದೂರದಲ್ಲಿದೆ.
ಈ ಊರಿನಲ್ಲಿ 20 ಕುಟುಂಬಗಳಿದ್ದು ಎಲ್ಲರೂ ಸಾಮರಸ್ಯದಿಂದ ಜೀವನ ನಡೆಸುತ್ತಿರುವುದು ಒಂದು ಪುಟ್ಟ ಹಳ್ಳಿ. ಈ ಊರಿನ ಶಕ್ತಿ ದೇವರು ಶ್ರೀ ಮಹಾವಿಷ್ಣು. 10-15 ವರ್ಷಗಳ ಹಿಂದೆ ಕಂಡೋಡಿ ಊರಿನಲ್ಲಿ ಕಬಡ್ಡಿ ಪಂದ್ಯ ಪ್ರಾರಂಭಿಸಬೇಕೆಂದು ತೀರ್ಮಾನಿಸಿದೆವು. ಮೊದಲು ಕಬಡ್ಡಿ ಪಂದ್ಯಾವಳಿಗಳನ್ನು ಊರಿನವರು ಸೇರಿ ಹಬ್ಬದ ದಿನಗಳಲ್ಲಿ ಆಡುತ್ತಿದ್ದರು. ನಂತರ 2016ರಲ್ಲಿ ಸಾರ್ವಜನಿಕವಾಗಿ ಕಬಡ್ಡಿ ಪಂದ್ಯಾವಳಿಗಳನ್ನು ನಡೆಸಬೇಕೆಂದು ತೀರ್ಮಾನಿಸಿದೆವು. ನಂತರ ಕಬಡ್ಡಿ ಪಂದ್ಯಾವಳಿಗಳನ್ನು ನಗರಬೆಸ್ತಿಗೇರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಮರಾಠಿ ಸಮಾಜದ ಯುವಕರಿಗಾಗಿ ಏರ್ಪಡಿಸಲಾಯಿತು. ನಂತರ 2018ರಲ್ಲಿ ತಾಲೂಕು ಮಟ್ಟದ ಮರಾಠಿ ಸಮಾಜದ ಯುವಕರಿಗಾಗಿ ಕಬಡ್ಡಿ ಪಂದ್ಯಾವಳಿಗಳನ್ನು ನಡೆಸಲು ಪ್ರಾರಂಭಿಸಲಾಯಿತು. ಮತ್ತು ಕಂಡೋಡಿ ಗ್ರಾಮದ ಮಹಿಳೆಯರಿಗಾಗಿ ಲಿಂಬು ಚಮಚ ಸ್ಪರ್ಧೆ, ಸಂಗೀತ ಕುರ್ಚಿ, ರಂಗೋಲಿ ಸ್ಪರ್ಧೆ ಇವುಗಳನ್ನು ಮತ್ತು ಮಕ್ಕಳಿಗಾಗಿ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲು ತೀರ್ಮಾನಿಸಿದರು. ಇಲ್ಲಿಯವರೆಗೆ ಪ್ರತಿ ವರ್ಷವೂ ಸಹ ಈ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದು ಇದೀಗ 7ನೇ ವರ್ಷದ ಅಂತರ್ ಜಿಲ್ಲಾ ಮಟ್ಟದ ಮರಾಠಿ ಸಮಾಜ ಬಾಂಧವರ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಯನ್ನು ನಡೆಸುತ್ತಿದ್ದೇವೆ. ಧನ್ಯವಾದಗಳು. ಮಹಾವಿಷ್ಣು ದೇವರಿಗೆ ವಂದಿಸುತ್ತಾ, ಮಹಾವಿಷ್ಣು ಕ್ರೀಡಾ ಸಂಘದ ವತಿಯಿಂದ ಏರ್ಪಡಿಸಲಾದಂತಹ ಈ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಹಾಗೂ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಮಂಜುನಾಥ್ ನಾಯ್ಕರವರೇ, ಹಾಗೆಯೇ ಕ್ರೀಡಾಂಗಣ ಉದ್ಘಾಟನೆಯನ್ನು ಮಾಡಲಿರುವಂತಹ ಗೋವಿಂದ ನಾಯ್ಕರವರೇ, ಈ ಸಂಘದ ಅಧ್ಯಕ್ಷರಾದಂತಹ ಈಶ್ವರ್ ಮರಾಠಿಯವರೇ, ವೇದಿಕೆ ಮೇಲೆ ಅತಿಥಿಗಳಾಗಿ ಆಗಮಿಸಿದಂತಹ ವಿವಿಧ ಸಂಘದಲ್ಲಿ ಅಧ್ಯಕ್ಷರು ಆಗಿರ್ತಕ್ಕಂಥ ಎಲ್ಲ ಮಹನೀಯರೇ, ಈ ಊರಿನ ಹಿರಿಯರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಮಹನೀಯರೇ, ಕಂಡೋಡಿ ಈ ಗ್ರಾಮದಲ್ಲಿ ಈಗಾಗಲೇ ಅವರು ವರದಿಯಲ್ಲಿ ಹೇಳಿದ್ರು ಕೇವಲ 20 ಮನೆ ಅಂತ. ನನಗೆ ಸಾಮಾನ್ಯ ಒಂದು 25-30 ಮನೆ ಇದೆ ಹೇಳಿ ತಿಳ್ಕೊಂಡಿದ್ದೆ. ಆದರೆ 20 ಮನೆ ಅಂತ ಹೇಳುವುದನ್ನು ನಾನು ಇವತ್ತು ಕೇಳಿದೆ. ಇಲ್ಲಿ ಕಳೆದ 93-4 ಇರ್ಬೋದು, ಆವಾಗ ನನಗೀಗಲೂ ಜ್ಞಾಪಕ ಇದೆ, 14 ಅಥವಾ 15 ಮನೆ ಇತ್ತು ಮರಾಠಿ ಸಮಾಜದ್ದು. ಇನ್ನುಳಿದ ಸಮಾಜ ಅಂತಂದರೆ ಮುಸ್ಲಿಂ ಸಮಾಜ ಹಾಗೂ ನಾಮದಾರಿ ಸಮಾಜ. ಆವಾಗ ಬಹಳ ಕಡಿಮೆ ಮನೆ ಇತ್ತು. ಇವಾಗ ಈ ಕಂಡೋಡಿ ಸಾಮಾನ್ಯವಾಗಿ ಎಲ್ಲ ಸಮಾಜದವರು ಕೂಡ ಬೆಳೆದಿದ್ದಾರೆ. ಇಂತಹ ಒಂದು ಕಾಡಿನ ಮಧ್ಯದಲ್ಲಿರ್ತಕ್ಕಂತಹ ಈ ಒಂದು ಪುಟ್ಟ ಗ್ರಾಮದಲ್ಲಿ ಇಂತಹ ಒಂದು ಕ್ರೀಡಾಕೂಟ, ಮನರಂಜನೆ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಅಂತಂದರೆ ಬಹಳ ಬಹಳ ಸಂತೋಷ. ಜೀವನದಲ್ಲಿ ಕಾಡಿನ ಮಧ್ಯದಲ್ಲಿರ್ಬೋದು ಅಥವಾ ಪಟ್ಟಣದಲ್ಲಿ ಇರ್ಬೋದು, ಈ ಕ್ರೀಡೆ ಅಥವಾ ಕಲೆ ಎನ್ನುವಂಥದ್ದು ಎಲ್ಲವರಿಗೂ ಸೀಮಿತ. ಕೇವಲ ಪಟ್ಟಣದಲ್ಲಿರ್ತಕ್ಕಂಥವ್ರು ಮಾತ್ರ ಕಲೆಗಾರರಲ್ಲ, ಕಾಡಿನ ಮೂಲೆಯಲ್ಲಿರ್ತಕ್ಕಂಥ ಗ್ರಾಮದವರು ಕೂಡ ಕಲೆಗಾರರು ಎನ್ನುವಂಥದ್ದು ಈಗಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನನ್ನ ತಿಳುವಳಿಕೆಯಲ್ಲಿ ಹೇಳುವುದಾದರೆ, ಪಟ್ಟಣಗಳಲ್ಲಿರ್ತಕ್ಕಂಥ ಕಲೆಗಾರರಿಗಿಂತೂ ಮಿಗಿಲಾಗಿ
ಇಂತಹ ಒಂದು ಗ್ರಾಮದಲ್ಲಿ ವಿವಿಧ ರೀತಿಯ ಕಲೆಯನ್ನು ತೋರಿಸ್ತಾ ಇದ್ದಾರೆ. ಇದು ಬಹಳ ಹೆಮ್ಮೆಯ ವಿಚಾರ. ಕಣ್ಣೋಡಿ ಬಗ್ಗೆ ಹೇಳಬೇಕಂತಂದರೆ ಸಾಮಾನ್ಯ ಒಂದು 30 ವರ್ಷಗಳ ಹಿಂದೆ ಇಲ್ಲಿ ನನಗೆ 2 ಬಾರಿ ಈ ಗ್ರಾಮ ಪಂಚಾಯತ್ನಲ್ಲಿ ಒಬ್ಬ ಸದಸ್ಯನಾಗೋ ಅಥವಾ ಅಧ್ಯಕ್ಷನಾಗೋ ಉಪಾಧ್ಯಕ್ಷನಾಗೋ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಕಣ್ಣೋಡಿ. ಆ ಸಂದರ್ಭದಲ್ಲಿ ನಾನು ಈ ಕಣ್ಣೋಡಿಯ ಋಣವನ್ನು ತೀರಿಸುವಂಥಗೋಸ್ಕರದಲ್ಲಿ ಆವಾಗ ಪಂಚಾಯತ್ನಲ್ಲಿ ಅತ್ಯಂತ ಕಡಿಮೆ ಅನುದಾನ, ಅದರಲ್ಲೂ ಕೂಡ ನಾನು ಈ ಹೇಸಿಗೆ ಎನ್ನುವಂಥ ಊರಿಗೆ ನನಗಿವತ್ತದು ನೆನಪಿಗೆ ಬರ್ತಾ ಇದೆ. ಬರಬೇಕಿದ್ರೆ ಸೀಗಿಯ ತಳಿಯಲ್ಲಿ, ಇದು ನಮ್ಮ ಹಿರಿಯವರಿಗೆಲ್ಲರೂ ಗೊತ್ತದೆ, ಯುವಕರಿಗೆ ಗೊತ್ತಿರಲಿಕ್ಕಿಲ್ಲ. ಆ ಸೀಗಿಯ ತಳಿಯಲ್ಲಿ ಹೊಕ್ಕಿ ಬಂದಂಥ ಜ್ಞಾಪಕ ನನಗೆ ಈಗಲೂ ಇದೆ. ಆದರೆ ಅದೇ ಸೀಗಿ ತಳಿಯಲ್ಲಿ ಬಂದಂತಹ ದಾರಿ ಇವತ್ತು ಇಷ್ಟೊಂದು ಪ್ರಮಾಣದಲ್ಲಿ ಡಾಮ್ರೀಕರಣವಾಗಿ ಈ ಹೇಸಿಗೆಗೆ ಬಂದದಂತಂದರೆ ತುಂಬ ಹೆಮ್ಮೆಯ ವಿಚಾರ. ಆ ಒಂದು ಕಡಿಮೆ ಅನುದಾನದಲ್ಲೂ ಕೂಡ ನಾನು ಇಲ್ಲಿ ಇವರಿಗೆ ಒಂದು ರಸ್ತೆಯನ್ನು ಯಾವುದಾದ್ರೂ ರೀತಿಯಲ್ಲಿ ಮಾಡಬೇಕು ಎನ್ನುವಂಥದ್ದನ್ನು ವಿಚಾರ ಮಾಡಿ ಅಲ್ಪ ಸ್ವಲ್ಪ ಹಣವನ್ನು ಪಂಚಾಯತ್ದಿಂದ ಮಂಜೂರಿ ಮಾಡಿಸಿ ಅವರಿಗೆ ಒಂದು ಕಂಡೀಷನ್ ಮಾಡಿದ್ದೆ. ಇದು ಹಿರಿಯವರಿಗೆಲ್ಲರಿಗೂ ಗೊತ್ತಿದೆ. ಈ ಹಣವನ್ನು ನೀವು ಯಾವ ಕಾರಣಕ್ಕೂ ಕೂಡ ಯಾವ ಕಾಂಟ್ರಾಕ್ಟ್ರಿಗೆ ಕೊಡಬಾರ್ದು. ನಿಮಗೆ ಎಷ್ಟು ಹಣ ಅದಕ್ಕೆ ಇಟ್ಟಿದ್ದೇವೆ ಅಷ್ಟು ಹಣವನ್ನು ನಿಮ್ಮ ಕೈಗೆ ಸೇರುವಂಥದ್ದು ಮಾಡುವಂಥದ್ದು ನನ್ನ ಕೆಲಸ. ಆದರೆ ನೀವು ಸ್ವಂತ ದುಡಿಮೆಯನ್ನು ಮಾಡಬೇಕು, ಸ್ವಂತ ಕೆಲಸವನ್ನು ಮಾಡಿ ಈ ಪಂಚಾಯತ್ ಹಣ ಹಾಗೂ ನಿಮ್ಮ ಶ್ರಮ ಕೂಡ ಅಲ್ಲಿ ಸ್ವಲ್ಪ ಇರಬೇಕು ಎನ್ನುವಂಥ ದೃಷ್ಟಿಯಿಂದ ಆ ಹಣವನ್ನು ಅವರಿಗೆ, ಇದೇ ಊರಿನವರಿಗೆ ಕೊಟ್ಟು ಆ ರಸ್ತೆಯನ್ನು ಮಾಡಿಸಿದಂಥ ನೆನಪು ನನಗೆ ಈಗಲೂ ಇದೆ. ಇವತ್ತದು ಟಾರ್ ಆಗಿದೆ, ಪ್ರಶ್ನೆ ಇಲ್ಲ. ಆದರೆ ಆ ಸಂದರ್ಭದಲ್ಲಿ ಆ ಒಂದು ಮಣ್ಣಿನ ರಸ್ತೆಯನ್ನು ಮಾಡ್ಕೊಂಡು ಬಂದಂಥ ನೆನಪು ಕೂಡ ಇದೆ. ಈಶ್ವರ್ ಮರಾಠಿಯವರು ಇನ್ನು ಮುಂದೆ ಮತ್ತೆ ಇನ್ನೂ ಹೆಚ್ಚಿನ ಕೆಲಸವನ್ನು ಈ ಕ್ಷೇತ್ರದಲ್ಲಿ, ಈ ಸಮಾಜಕ್ಕೆ, ಈ ಮರಾಠಿ ಸಮಾಜ ಇಷ್ಟು ಕಡಿಮೆ ಸಂಖ್ಯೆ ಇದ್ರೂ ಕೂಡ ಇಡೀ ಜಿಲ್ಲಾ ಮಟ್ಟದ ಇದು ಕಬಡ್ಡಿಯವರನ್ನು ಕರೆದು ಇಲ್ಲಿ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಪ್ರೀತಿಯಿಂದ ನೋಡಿ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಿರಲ್ಲ, ತುಂಬ ಸಂತೋಷ. ನಿಮಗೆ ಆ ಮಹಾವಿಷ್ಣು ಒಳ್ಳೆಯದನ್ನು ಮಾಡಲಿ. ನಮಗಿಲ್ಲಿ ಕರೆದು ಪ್ರೀತಿಯಿಂದ ತಾವು ನಮಗೆ ಸತ್ಕಾರವನ್ನು ಮಾಡಿ ನಮ್ಮನ್ನು ಪ್ರೀತಿಯಿಂದ ಕಂಡು ಸಹಕರಿಸಿ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಮಾಡಿದ್ದೀರಿ. ನಿಮಗೆಲ್ಲ ಪರಮಾತ್ಮ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘ ಹಾಗೆ ಸಾರ್ವಜನಿಕರು, ಕಂಡೋಡಿ ಸಾರ್ವಜನಿಕರು ಸೇರಿ ಇವತ್ತು ಕಂಡೋಡಿ ಗ್ರಾಮದಲ್ಲಿ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದಿರಿ. ತುಂಬ ಸಂತೋಷದ ವಿಚಾರ. ಕಂಡೋಡಿ ಹೇಳುವುದು ನಮ್ಮ ನಗರಬಸ್ತಿ ಕೇರಿ ಗ್ರಾಮ ಪಂಚಾಯತ್ನ ಒಂದು ತುದಿಯ ಗ್ರಾಮ. ತುಂಬ ಕಾಡಿನ ದಟ್ಟ ಅರಣ್ಯದಲ್ಲಿ ಇದ್ದರೂ ಕೂಡ ನಾವು ಏನು ಪಟ್ಟಣಕ್ಕೆ ಏನು ಕಡಿಮೆ ಇಲ್ಲ ಹೇಳುವಂಥ ನಿಟ್ಟಿನಲ್ಲಿ ತುಂಬ ಉತ್ತಮವಾದ ಪರಿಸರದಲ್ಲಿ ತಾವು ಎಲ್ಲರೂ ತುಂಬ ನೆಮ್ಮದಿಯಿಂದ ಬದುಕ್ತಾ ಇದ್ದೀರಿ ಅಂತ ನಾನು ಅಂದುಕೊಂಡಿದ್ದೇನೆ. ನಗರಬಸ್ತಿ ಕೇರಿ ಅಂತಂದರೆ ನಗರಬಸ್ತಿ ಕೇರಿಯಿಂದ ತುಂಬ ವಿಸ್ತಾರವಾದ ಗ್ರಾಮವಾಗಿದ್ದು ಇದು ಹಾಡ್ಗೇರಿ ಸುಮಾರು 25-28 ಕಿಲೋಮೀಟ್ರ್ ಸುತ್ತಳತೆಯನ್ನು ದೂರವನ್ನು ಹೊಂದರೆ ಕಂಡೋಡಿ 2ನೇ ಅತಿ ದೂರದ ಗ್ರಾಮ ಅಂತಂದರೆ ಕಂಡೋಡಿ. ಆದರೆ ಇವತ್ತು ಕಂಡೋಡಿಯಲ್ಲಿ ಒಂದು ಹಂತಕ್ಕೆ
ಎಲ್ಲ ಮೂಲಭೂತ ಸೌಕರ್ಯಗಳು ಒಂದು ಹಂತಕ್ಕೆ ಇದೆ ಅನ್ನಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ನೀವಿವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರಿ ಅಂತಂದರೆ ತುಂಬ ಹೆಮ್ಮೆ. ಅದು ಈ ಸಂಘದ ಅಧ್ಯಕ್ಷರಾದಂಥ ಈಶ್ವರ್ ಮರಾಠಿ ಅವರು ಇರ್ಬೋದು, ಹಾಗೆ ಅವರೊಟ್ಟಿಗೆ ಇರುವಂಥ ಎಲ್ಲ ಸಾರ್ವಜನಿಕರು ಇರ್ಬೋದು. ಹೇಳುವಾಗ ಹೇಳಿದ್ರು ಅಂದರೆ 20 ಕುಟುಂಬಗಳು ಅಂತ, ಅಂದರೆ 20 ಕುಟುಂಬ ಮರಾಠಿ ಸಮಾಜದ ಇರ್ಬೋದು, ಬಿಟ್ಟರೆ ಇಲ್ಲಿ ನನಗೆ ಗೊತ್ತಿರುವ ಹಾಗೆ ಸುಮಾರು 83 ಕುಟುಂಬಗಳು ಇದ್ದು ಎಲ್ಲ ಸಮಾಜದವರು ಕೂಡ ಇದ್ದಾರೆ. ಮರಾಠರು ಇರ್ಬೋದು, ನಾಮಧಾರಿಗಳು ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಎಲ್ಲ ಸಮಾಜದವರು ಸೇರಿ ಸುಮಾರು 300ರಿಂದ 400 ಜನಸಂಖ್ಯೆಯನ್ನು ಹೊಂದಿ ಒಂದು 83 ಕುಟುಂಬ ವಾಸಿಸುತ್ತಿರುವಂಥ ಒಂದು ಸುಂದರ ನಗರ ಅಂದರೆ ಒಂದು ಗ್ರಾಮ ಕಂಡೋಡಿ. ನಮ್ಮನ್ನು ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಸಂಘಟಕರಿಗೆ ಹಾಗೆ ಕಂಡೋಡಿ ಗ್ರಾಮದ ಸರ್ವರಿಗೂ ಈ ಸಂದರ್ಭದಲ್ಲಿ ವಂದಿಸ್ತಾ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ ಆಯೋಜಿಸಲಾಗಿದ್ದಂತಹ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿರುವ ಸ್ಪರ್ಧೆಯಲ್ಲಿ ಬಕೆಟ್ ಬಾಲ್ ಸ್ಪರ್ಧೆಯಲ್ಲಿ ಮಹಾದೇವಿ ಕೇಮಾ ಮರಾಠಿ ಮಹಿಳೆಯರಲ್ಲಿ ಪ್ರಥಮ. ಶ್ರೀಮತಿ ಮಾದೇವಿ ಕೇಮಾ ಮರಾಠಿ. ರಾಮ ಮಂಜ ಮರಾಠಿ ಪುರುಷರ ವಿಭಾಗದಲ್ಲಿ ಪ್ರಥಮ. ಉಜ್ವಲ್ ವಿ ಮರಾಠಿ ಅಂಗನವಾಡಿ ವಿದ್ಯಾರ್ಥಿಗಳಲ್ಲಿ ಪ್ರಥಮ. ಬಕೆಟ್ ಬಾಲ್ ಸ್ಪರ್ಧೆ ದೇವರಾಜ್ ವಿ ಮರಾಠಿ ವಿದ್ಯಾರ್ಥಿಗಳಲ್ಲಿ ಪ್ರಥಮ. ಬಲೂನ್ ಒಡೆಯುವ ಸ್ಪರ್ಧೆ ರುಕ್ಮಿಣಿ ಲಕ್ಕು ಮರಾಠಿ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ. ಮಾದೇವಿ ಸೀತಾರಾಮ್ ನಾಯ್ಕ್ ಮಹಿಳೆಯರ ವಿಭಾಗದಲ್ಲಿ ದ್ವಿತೀಯ ಬಲೂನ್ ಒಡೆಯುವ ಸ್ಪರ್ಧೆ. ಜಗದೀಶ್ ರಾಮ ಮರಾಠಿ ಪುರುಷರ ವಿಭಾಗದಲ್ಲಿ ಪ್ರಥಮ. ಸಂಗೀತ ಕುರ್ಚಿ ಸ್ಪರ್ಧೆ ಅಶ್ವಿನಿ ರಾಮ ಮರಾಠಿ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ. ಕಾಮಾಕ್ಷಿ ಬಿ ಮರಾಠಿ ದ್ವಿತೀಯ ಸಂಗೀತ ಕುರ್ಚಿ. ಸುಮಿತ್ರಾ ಕೆ ಮರಾಠಿ ತೃತೀಯ ಸಂಗೀತ ಕುರ್ಚಿ. ಗುರುನಾಥ್ ಟೀಮ್ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಪ್ರಥಮ. ರಾಮಕೃಷ್ಣ ಟೀಮ್ ದ್ವಿತೀಯ ಹಗ್ಗ ಜಗ್ಗಾಟ. ಈಶ್ವರ್ ಮರಾಠಿ ಟೀಮ್ ತೃತೀಯ ಹಗ್ಗ ಜಗ್ಗಾಟ. ಲಿಂಬು ಚಮಚ ಸ್ಪರ್ಧೆ ಉಜ್ವಲ್. ಮೇಘನಾ ರಾಮಕೃಷ್ಣ ಮರಾಠಿ ದ್ವಿತೀಯ ಲಿಂಬು ಚಮಚ ಸ್ಪರ್ಧೆ. ಸಂಜನಾ ಗೋಪಾಲ್ ಮರಾಠಿ ತೃತೀಯ ಲಿಂಬು ಚಮಚ ಸ್ಪರ್ಧೆ. ಗಣಪತಿ ಮರಾಠಿ ಲಿಂಬು ಚಮಚ ಸ್ಪರ್ಧೆಯಲ್ಲಿ ದ್ವಿತೀಯ. ಸಂಗೀತ ಕುರ್ಚಿ ಸ್ಪರ್ಧೆಯಲ್ಲಿ ಸುಮಿತ್ರಾ ಕೇಮಾ ಮರಾಠಿ ಪ್ರಥಮ. ಅಶ್ವಿನಿ ರಾಮ ಮರಾಠಿ ತೃತೀಯ. ಬಹುಮಾನವನ್ನು ವಿತರಿಸಿದ ತಮಗೆಲ್ಲರಿಗೂ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ ಊರ ನಾಗರಿಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಸಾಂಸ್ಕೃತಿಕ ಸಂಘ ಕಂಡೋಡಿ ಮರಾಠಿಗೇರಿ ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೀತಿರುವಂತಹ 7ನೇ ವರ್ಷದ ಕಬಡ್ಡಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಈಗಾಗಲೇ ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರನ್ನು ಅಭ್ಯರ್ಥಿಗಳಿಗೆ ನಮಸ್ಕರಿಸ್ತಾ, ಹಾಗೆ ಈ ಒಂದು ಕಂಡೋಡಿ ಗ್ರಾಮದಲ್ಲಿ ಒಂದು ಸತತ 7 ವರ್ಷದ ಈಗಾಗಲೇ ಆ ಒಂದು ಕಬಡ್ಡಿ ಪಂದ್ಯಾವಳಿ ಅಥವಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹೇಗೆ ನಡೆಸ್ಕೊಂಡು ಬಂದರು ಅನ್ನುವಂಥ ಒಂದು ಈಗಾಗಲೇ ವರದಿಯನ್ನು ಹೇಳಿದರು. ಒಂದು ಊರು ಅಭಿವೃದ್ಧಿ ಆಗಬೇಕು ಅಂತಂದರೆ ಅಲ್ಲಿ ಒಬ್ಬ ನಾಯಕ ಬೇಕು, ನಾಯಕನಿಗೆ ತನ್ನ ಗುರಿಯನ್ನು ತೋರಿಸುವಂಥ ಒಬ್ಬ ಗುರುವೂ ಬೇಕು. ಆ ನಿಟ್ಟಿನಲ್ಲಿ ಬಹುಶಃ ಲಕ್ಷ್ಮಣ್ ಪಟ್ಟಗಾರ ಸರ್ ಅವರು ಈ ಒಂದು ತಮ್ಮ ಕಾರ್ಯದಲ್ಲಿ ಅತ್ಯುನ್ನತವಾದ ಒಂದು ಕಾರ್ಯಕ್ರಮವನ್ನು ಅಂದರೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಗುರುವಾಗಿ ಒಂದು ಗುರಿಯನ್ನು ತೋರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂತಹ ಒಂದು ಶಿಕ್ಷಕರು ಒಂದು ಸರ್ಕಾರದಿಂದ ಸಿಗುವಂತಹ ಪ್ರಶಸ್ತಿಗಳಿಗೆ
ಬೇಗ ನಾಮಿನೇಟ್ ಆಗೋದಿಲ್ಲ ಅನ್ನುವಂತಹ ಬೇಸರ ನನಗಿದೆ. ಆದರೂ ಕೂಡ ಈ ವರ್ಷ ಒಂದು ರಾಜ್ಯ ಪ್ರಶಸ್ತಿಯನ್ನು ಕೂಡ ಒಂದು ಸಂಘಟನೆ ವತಿಯಿಂದ ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಬಹಳ ಹೆಮ್ಮೆ ಆಗ್ತದೆ. ಯಾಕೆಂದರೆ ಈಗಾಗಲೇ ಹೇಳಿದ್ರು, ಒಂದು 7-8 ವರ್ಷಗಳ ಹಿಂದೆ ಒಂದು ಕಬಡ್ಡಿಯನ್ನು ಊರಿನಲ್ಲಿ, ಗ್ರಾಮೀಣ ಭಾಗದಲ್ಲಿ, ತಾಲೂಕು ಲೆವೆಲಲ್ಲಿ ಮಾಡ್ತಾ ಇದ್ರು ಅನ್ನುವಂಥದ್ದು. ಆದರೆ ಯಾವಾಗ ಜಿಲ್ಲಾ ಮಟ್ಟದ ಅಥವಾ ಸಮಾಜದ ಒಂದು ತಾಲೂಕು ಮಟ್ಟದ ಒಂದು ಕಬಡ್ಡಿಯನ್ನು ಈ ಒಂದು ಮಾಡ್ಲಿಕ್ಕೆ ಶುರು ಮಾಡಿದ್ರು, ಇಂತಹ ಒಂದು ಹಳ್ಳಿ ಕೂಡ ಒಂದು ಕೂಡ ತಪ್ಪು ಇಲ್ಲದೆ, ಅಂದರೆ ಏನೋ ಒಂದು ಹೀಗೆ ಬೆರಳು ಮಾಡಿ ಇದು ತಪ್ಪಾಗಿದೆ ಹಾಗಾಗಿದೆ ಅಂತ ಹೇಳಲಿಕ್ಕೆ ಆಗದೇ ಇರುವಂಥ ರೀತಿಯಲ್ಲಿ ಒಂದು ಸಂಘಟನೆಯನ್ನು ಮಾಡಿ, ಅದ್ರ ಜೊತೆಯಲ್ಲಿ ಊರಿನ ಪ್ರತಿಯೊಬ್ಬರು ಕೂಡ, ಈಶ್ವರ ಮರಾಠಿಯವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಒಂದು ಆ ಸಂಘಟನೆಯನ್ನು ಮಾಡಿ ಅವ್ರು ಹೇಳಿದಂಥ ಕೆಲಸವನ್ನು ಮಾಡುವಂಥ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡು ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥದ್ದು ಸುಲಭದ ಕೆಲಸ ಅಲ್ಲ. ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಒಂದು ಊರಿಗೆ ಆಗಲಿ, ಜೊತೆಯಲ್ಲಿ ಜನಪ್ರತಿನಿಧಿಗಳ ಸಹಾಯದಿಂದ ಆಗಬಹುದು. ಹಾಗೆ ಅಧಿಕಾರಿಗಳು ಕೂಡ ಈ ಒಂದು ಊರಿನ ಅಭಿವೃದ್ಧಿಯ ಬಗ್ಗೆ ಹೆಚ್ಚಿನ ಗಮನ ಹರಿಸಲಿ ಅನ್ನುವಂತಹ ಮಾತನ್ನು ಹೇಳ್ತಾ ನನಗೆ ಅವಕಾಶಕ್ಕಾಗಿ ವಂದಿಸ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನ್ನ ಆರಾಧ್ಯ ದೇವತೆ, ಶಕ್ತಿ ದೇವತೆ ಶ್ರೀ ಗುತ್ತಿ ಕನ್ನಿಕಾ ಪರಮೇಶ್ವರನೆಯುತ್ತ, ಸ್ಥಳ ಸಾನ್ನಿಧ್ಯ ದೇವರಾದ ಶ್ರೀ ಮಹಾವಿಷ್ಣುನೆಯುತ್ತ. ಆತ್ಮೇಲೆ ಕಬಡ್ಡಿ ಅಂದರೆ ಕೇವಲ ಅದು ಕ್ರೀಡೆ ಅಲ್ಲ, ನಿಮ್ಮನ್ನೆಲ್ಲ ಒಗ್ಗೂಡಿಸುವ ಒಂದು ಶಕ್ತಿ ಕೇಂದ್ರ. ಕಬಡ್ಡಿ ಇವತ್ತು ನಿನ್ನೆಯ ಕ್ರೀಡೆಯಲ್ಲ, ಸರಿಸುಮಾರು 4,000 ವರ್ಷಗಳ ಇತಿಹಾಸ ಉಳ್ಳಂಥ ಕಬಡ್ಡಿ ಕ್ರೀಡೆ. ಒಂದು ಕಬಡ್ಡಿ ಬಗ್ಗೆ ಆದರೆ ಇನ್ನೊಂದು ನಿಮ್ಮ ಬಗ್ಗೆ. ಆದ್ಮೇಲೆ ತಿಳುವಳಿಕೆಗಿಂತ ನಡವಳಿಕೆ ಶ್ರೇಷ್ಠ ಅಂತಾರೆ. ಆದರೆ ನಿಮ್ಮ ನಡವಳಿಕೆಗೆ ಎಲ್ಲರೂ ಫಿದಾಯ್ತಾರೆ. ನೀವು ಕೊಡುವಂಥ ಪ್ರೀತಿ, ಸ್ವಾಗತಕ್ಕೆ ಎಲ್ಲರೂ ಕೂಡ ತಲೆಬಾಗಿ ನಮಸ್ಕರಿಸ್ತಾರೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಗೆ ಚಪ್ಪಾಳೆ, ಕನ್ನಡ ಹಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಗಣ್ಯರಿಗೆ ಧನ್ಯವಾದಗಳು. ಶೋಭಾ ಕೇಮ ಮರಾಠಿ ಇವಳಿಗೂ ಕೂಡ ಧನ್ಯವಾದಗಳು. ನಮ್ಮ ಶಾಲೆಯನ್ನು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ್ದಾರೆ. ತಮ್ಮ ಮನೆಗಿಂತಲೂ ಹೆಚ್ಚಿನ ಶ್ರಮ ವಹಿಸಿ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮ ವಹಿಸಿದ್ದಾರೆ. ನಮ್ಮ ಶಾಲೆಯಲ್ಲಿ 10 ವರ್ಷಗಳ ಕಾಲ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಲಕ್ಷ್ಮಣ್ ಪಟ್ಗಾರ್ ಇವರು ಮುಚ್ಚುವ ಹಂತದಲ್ಲಿದ್ದ ಶಾಲೆಯನ್ನು ಸಮುದಾಯದೊಂದಿಗೆ ಬೆರೆತು ಎಲ್ಲರ ವಿಶ್ವಾಸವನ್ನು ಪಡೆದುಕೊಂಡು ಶಾಲೆಯ ಮಕ್ಕಳ ಸಂಖ್ಯೆ ಹೆಚ್ಚಿಸುವಲ್ಲಿ ಹಾಗೂ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನು ಸಾಧಿಸಲು ಕನ್ನಡ ಕರ್ನಾಟಕ ಸಿರಿಗನ್ನಡ ರಾಜ್ಯ ಪ್ರತಿಭೆ ಮತ್ತು ರಾಜ್ಯ ಮಟ್ಟದ ಸಾಲಿನ ಬೆಳ್ಳಿ ಪದಕ ಎಲ್ಲರಿಗೂ ನಮಸ್ಕಾರಗಳು. ಕಂಡೋಡಿ ಗ್ರಾಮದ ಆರಾಧ್ಯ ದೈವರಾದಂತಹ ಶ್ರೀ ಮಹಾವಿಷ್ಣುವನ್ನು ಸ್ಮರಿಸುತ್ತಾ, ಇಂದು ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದವರು 7ನೇ ವರ್ಷದ ಕಬಡ್ಡಿ ಪಂದ್ಯಾವಳಿಯನ್ನು ಮಾಡುತ್ತಿದ್ದು, ಇದು ನಾನು 2016ರಲ್ಲಿ ಕಂಡೋಡಿಗೆ ಬಂದಾಗ ಪ್ರಥಮವಾಗಿ ಪ್ರಾರಂಭವಾಯಿತು. ನಾನು ಇಂದು ಕಂಡೋಡಿಗೆ ಬಂದು 10 ವರ್ಷ ಸೇವೆಯನ್ನು ಸಲ್ಲಿಸಿದೆ. ಹಾಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಯು ಕೂಡ ಪ್ರಾರಂಭವಾಗಿ 10 ವರ್ಷ ಆಯಿತು. ಮಧ್ಯದಲ್ಲಿ ಕೊರೋನಾ ಒಂದು ಮಹಾಮಾರಿಯ ಕಾರಣದಿಂದಾಗಿ 2 ವರ್ಷ ಕಬಡ್ಡಿ ಪಂದ್ಯಾವಳಿಯನ್ನು ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ 1 ವರ್ಷ ಅಂದರೆ ಕಳೆದ ವರ್ಷ ನಮ್ಮ ಶಾಲಾ ರಜತ ಮಹೋತ್ಸವ ಕಾರ್ಯಕ್ರಮ ಇರುವ ಕಾರಣದಿಂದಾಗಿ ಹಲವಾರು ಒತ್ತಡಗಳ ನಡುವೆ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ 10 ವರ್ಷದ ಸೇವೆಯಲ್ಲಿ 10 ವರ್ಷದ ಕಬಡ್ಡಿ ಪಂದ್ಯಾವಳಿ ಕೂಡ ಆಗ್ತಿತ್ತು. ಕೆಲವು ಕಾರಣಗಳಿಂದ ಈ ಒಂದು ಪಂದ್ಯಾವಳಿಯನ್ನು ಮಾಡಲಿಕ್ಕೆ ಆಗಲಿಲ್ಲ. ಇಂತಹ ಒಂದು ಹಳ್ಳಿಯಲ್ಲಿ ಈ ಒಂದು ಜಿಲ್ಲಾ ಮಟ್ಟದ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಯನ್ನು ಮಾಡ್ತಾರೆ ಅಂದರೆ ತುಂಬ ಹೆಮ್ಮೆ ಪಡುವಂತಹ ವಿಷಯ. ಯಾಕಂದರೆ ಸಂಘಟನೆ ಹೇಳುವುದು ನಗರ ಪ್ರದೇಶಗಳಿಗಿಂತ ಹೆಚ್ಚಿನ ಸಂಘಟನೆ ನಮ್ಮ ಹಳ್ಳಿಯ ಪ್ರದೇಶದಲ್ಲಿ ಕಂಡುಬರ್ತದೆ. ನನ್ನ ಒಂದು 10 ವರ್ಷದ ಸೇವೆಯನ್ನು ಪರಿಗಣಿಸಿ ಈ ಒಂದು ಊರಿನಲ್ಲಿ
ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ಸನ್ಮಾನವನ್ನು ಮಾಡಿದ್ರಿ. ತುಂಬ ಖುಷಿಯ ವಿಚಾರ. ಹಾಗೆ ನೀವು ತೋರುತ್ತಿರುವಂತಹ ಪ್ರೀತಿಯಾಗಿರ್ಬೋದು, ಶಾಲೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆದಾಗ ಅಥವಾ ಕೆಲಸಕ್ಕೆ ಕರೆದಾಗ ತಾವು ಸಹಾಯ ಸಹಕಾರವನ್ನು ಯಾವತ್ತೂ ನೀಡ್ತಾ ಇರ್ತೀರಿ. ನನಗೆ ಎಷ್ಟೋ ಜನ ಹೇಳ್ತಾ ಇದ್ದರು, ನೀವು ಯಾಕೆ ಆ ಹುದ್ದೆಯನ್ನು ಬಿಟ್ರಿ ಅಂತ ಹೇಳಿ. ನನಗೆ ಯಾವ ಕ್ಷೇತ್ರದಲ್ಲಿ ಏನು ಇಲ್ಲ ಅಲ್ಲಿ ಏನಾದರೂ ಮಾಡಬೇಕು ಹೇಳುವುದು ಒಂದು ಕನಸಿತ್ತು. ಹಾಗೆ ಆ ಒಂದು ಕನಸು ಏನಂದರೆ, ಈ ಶಾಲೆಗೆ ಬಂದಾಗ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು. ನಮ್ಮ ನಾಗಂತೂರು ಕ್ಲಸ್ಟರ್ನಲ್ಲಿ ಸುಮಾರು 12 ಶಾಲೆ ಬರ್ತದೆ. ಇಡೀ ನಾಗಂತೂರು ಕ್ಲಸ್ಟರ್ ಅಂದರೆ ನಮ್ಮ ಗ್ರಾಮ ಪಂಚಾಯತ್ ನಗರ ಬಸ್ತಿ ಕೇರಿ ವ್ಯಾಪ್ತಿಯಲ್ಲಿ ಎಲ್ಲ ಶಾಲೆಯಲ್ಲಿ 2 ಶಿಕ್ಷಕರಿದ್ದರು. ಮಕ್ಕಳು ಎಲ್ಲ ಶಾಲೆಯಲ್ಲಿ ಫುಲ್ ಇದ್ದರು, ಅಡುಗೆಯವರಿದ್ದರು, ಎಲ್ಲರೂ ಇದ್ದರು. ಆದರೆ ನಮ್ಮ ಕಂಡೋಡಿಗೆ ಮಾತ್ರ ಕಾಯಂ ಶಿಕ್ಷಕರೇ ಇರಲಿಲ್ಲ. ಇಂತಹ ಒಂದು ಶಾಲೆಗೆ ನಾನು ಬಂದಾಗ ಮೊಟ್ಟ ಮೊದಲನೇದಾಗಿ ವರ್ಗಾವಣೆಯನ್ನು ಪಡೆದುಕೊಳ್ಳದೆ ಸತತವಾಗಿ ಊರವರ ಎಲ್ಲ ಪರಿಶ್ರಮದಿಂದ ಊರಿನ ಮಕ್ಕಳನ್ನು ಊರಲ್ಲೇ ಬಿಟ್ಟರು. ಹಾಗಾಗಿ ಇವತ್ತು ನಾನು ಕಳೆದ ವರ್ಷ ಕಬಡ್ಡಿ ಮ್ಯಾಚ್ ಮಾಡಿರಲಿಲ್ಲ. 2023-24 ಒಂದು ವೇದಿಕೆಯಲ್ಲಿ ಒಂದು ವಿನಂತಿಯನ್ನು ತಮ್ಮ ಸಮ್ಮುಖದಲ್ಲಿ ಮಾಡಿಕೊಂಡಿದ್ದೆ. 2025 ವೇಳೆಗೆ ನಾನು ನಮ್ಮ ಶಾಲೆಯಲ್ಲಿ 25 ಮಕ್ಕಳ ಸಂಖ್ಯೆಯನ್ನು ಮಾಡ್ಕೊಳ್ತೇನೆ. ಹಾಗಾಗಿ ತಾವು ಪಂಚಾಯತ್ ಅಥವಾ ತಮ್ಮ ಒಂದು ಶಾಸಕರ ಒಂದು ಅನುದಾನದಲ್ಲಿ ಏನಾದರೂ ನಮ್ಮ ಕೃಷ್ಣ ಮರಾಠಿ ಅವರ 2 ಮಕ್ಕಳು ಅಲ್ಲಿ ಮಹಿಮೆ ಶಾಲೆಗೆ ಹೋಗ್ತಾ ಇದ್ದಾರೆ, ಆ ಒಂದು ಮಕ್ಕಳನ್ನು ಮತ್ತು ಉಳಿದ ಎಲ್ಲ ಮಕ್ಕಳನ್ನು ನಮ್ಮ ಶಾಲೆಗೆ ನಾವು ತರ್ತೇವೆ. ಮತ್ತು ಮಕ್ಕಳ ಸಂಖ್ಯೆಯನ್ನು 2025ಕ್ಕೆ ಮುಚ್ಚಿದಂಥ ಶಾಲೆಯಲ್ಲಿ 25 ಮಕ್ಕಳ ಸಂಖ್ಯೆಯನ್ನು ಮಾಡ್ತೇನೆ. ತಾವೇನಾದರೂ ಒಂದು ಬ್ರಿಡ್ಜಿನ ವ್ಯವಸ್ಥೆಯನ್ನು ಅಥವಾ ಯಾವುದಾದ್ರೂ ಕಾಲು ಸಂಕ ಅಥವಾ ಯಾವುದಾದ್ರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರೆ ನಾನು ಖಂಡಿತ ಮಾಡ್ತೇನೆ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಏನು 25ರ ಗುರಿಯನ್ನು ಇಟ್ಕೊಂಡಿದ್ದೇವೆ, ಅದಕ್ಕಿಂತ ಹೆಚ್ಚಿನ ಒಂದು ಗುರಿಯನ್ನು ನಾವು ತಲುಪಿದ್ದೇವೆ. ಹಾಗಾಗಿ ನಮ್ಮ ಶಾಲೆಗೆ ಪಂಚಾಯತ್ ವತಿಯಿಂದಲೂ ಕೂಡ ಏನು 2 ಅಡುಗೆಯವರಿದ್ದಾರೆ. ಶಿಕ್ಷಕರ ಕೊರತೆ ಇಲ್ಲ, ಕಾಯಂ ಶಿಕ್ಷಕರೇ ಇಲ್ಲದಂಥ ಶಾಲೆಗೆ 2 ಶಿಕ್ಷಕರಿದ್ದಾರೆ. ಇದೆಲ್ಲ ಏನೋ ಒಂದು ಶಕ್ತಿ, ನಮ್ಮ ಈ ಊರಿನ ವಿಷ್ಣುಮೂರ್ತಿ ದೇವಸ್ಥಾನದ ಶಕ್ತಿ ಇದೆ, ಊರಿನವರ ಒಂದು ಶಕ್ತಿ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿಯ ಕಡೆ ಕಂಡೋಡಿ ಶಾಲೆ ಆಗಿರ್ಬೋದು, ತಮ್ಮ ಒಂದು ಏನೇ ಒಂದು ಊರಿನ ವಿಷಯದ ಬಗ್ಗೆ ಅಭಿವೃದ್ಧಿಯ ಕಡೆ ನಾನು ಗಮನ ಹರಿಸ್ತೇನೆ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ನೀಡಿದಂಥ ಎಲ್ಲ ಸಂಘಟಕರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ. ಈ ಒಂದು ಕಾರ್ಯಕ್ರಮ ಈಗೆಲ್ಲರೂ ಹೇಳಿದ ಹಾಗೆ ಬಹಳ ಸಂತೋಷದಿಂದ, ಸಂತಸದಿಂದ, ಸಂಭ್ರಮದಿಂದ ನಡೆಯುತ್ತಿರುವಂತಹ ಒಂದು ಕಾರ್ಯಕ್ರಮ. ಎಲ್ಲರಲ್ಲಿಯೂ ಈ ಕಾರ್ಯಕ್ರಮದ ಬಗ್ಗೆ ಶ್ರದ್ಧೆ ಇದೆ. ಕಾರ್ಯಕ್ರಮವನ್ನು ಮುನ್ನಡೆಸುವಂತಹ ಶಕ್ತಿಯನ್ನು ತುಂಬಿಕೊಂಡಿದ್ದಾರೆ. ಎಲ್ಲ ಕಡೆ ಸಂಘಟನೆಗಳು ಇರ್ತವೆ. ಈಗಾಗಲೇ ಹೇಳಿದ್ದಾರೆ, ಸತತ 7ನೇ ಬಾರಿ ಅಂತ ಸಂಘಟನೆಗಳನ್ನು ಆಯೋಜಿಸಿ ಕಾರ್ಯಕ್ರಮವನ್ನು ರೂಪಿಸುವಂಥದ್ದು ಎಲ್ಲರಿಗೂ ತಿಳಿದ ಹಾಗೆ ಸುಲಭದ ಮಾತಲ್ಲ. ಆದರೂ ಸಹ ಈ 7ನೇ ಬಾರಿ ಅಂದಾಗ ಆ ಒಂದು ಶ್ರಮ, ಸಂಘದ ಒಂದು ಆಸಕ್ತಿ, ಶ್ರದ್ಧೆ ಎಷ್ಟಿದೆ ಅನ್ನೋದು ಗೊತ್ತಾಗ್ತದೆ. ಈಗ ಎಲ್ಲ ಕಡೆ ಸಂಘ ಹುಟ್ಟಿಕೊಳ್ತದೆ. 1 ವರ್ಷ ಆದರೆ 2 ವರ್ಷ ಎಳಿತಾರೆ, ಆಮೇಲೆ 3ನೇ ವರ್ಷ ಏನೂ ಇರುವುದೇ ಇಲ್ಲ. ಅಂತಹ ಒಂದು ಪರಿಸರದಲ್ಲಿ ಈ ಒಂದು ಖಂಡೋಡಿ ಗ್ರಾಮದಲ್ಲಿ ಸಂಘಟನೆಯನ್ನು ಮುಂದುವರಿಸಿಕೊಂಡು ಶ್ರದ್ಧೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಿ ಅಂದರೆ ಅದು ಸುಲಭದ ಮಾತಲ್ಲವೇ ಅಲ್ಲ. ಅಂತಹ ಒಂದು ಊರಿನಲ್ಲಿ ಕ್ರೀಡೆಗಳನ್ನು ಪ್ರೋತ್ಸಾಹಿಸ್ತಾ ಬರ್ತಾ ಇದ್ದಾರೆ ಅನ್ನೋದು ಹೆಮ್ಮೆಯ ವಿಷಯ. ಅಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ಉತ್ತಮವಾಗಿ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಮುಂದೆಯೂ ಸಹ ಈ ಕಾರ್ಯಕ್ರಮ ಹೀಗೇ ಮುಂದುವರಿತಾ ಇರಲಿ. ಅಲ್ಲದೆ ಎಲ್ಲ ಸೇರಿ ಸಂತೋಷದಿಂದ, ಸಂಭ್ರಮದಿಂದ ನಾವು ನೋಡ್ತಾ ಇರ್ತೇವೆ. ಕ್ರೀಡೆಯಲ್ಲಿ ಇರ್ಬೋದು, ಬಹುಮಾನ ತಗೊಳ್ಳುವಾಗಿರ್ಬೋದು, ಅತ್ಯಂತ ಖುಷಿಯಿಂದ, ಸಂಭ್ರಮದಿಂದ ಬರ್ತೀರಾ. ಅಂತಹ ಒಂದು ಆ ಭಾವನೆ ಇದೆಯಲ್ಲ, ಅದು ಬಹಳ ಮಹತ್ವ. ಅಂತಹ ಸಂತದ, ಸಂಭ್ರಮದ, ಹಬ್ಬದ ವಾತಾವರಣದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಇಂತಹ ಎಲ್ಲ ನನ್ನ ಆತ್ಮೀಯ ಕಂಡೋಡಿ ಬಂಧುಗಳನ್ನೆಲ್ಲನ್ನ ಸ್ಮರಿಸ್ತಾ ನನಗೆ ಅವಕಾಶ ಕೊಟ್ಟಂತಹ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು ಸರ್. ಸ್ಥಳೀಯ ದೇವರು ಶ್ರೀ ಮಹಾವಿಷ್ಣುವನ್ನು ನೆನೆದುಕೊಳ್ಳುತ್ತಾ, ಕಂಡೋಡಿ ಊರು ನಾನು ನೋಡಿದ ಮಟ್ಟಿಗೆ 10 ವರ್ಷಗಳ ಹಿಂದೆ ನಾನು ಆಟಗಾರನಾಗಿ ನನ್ನ ತಂಡವನ್ನು ಪ್ರದರ್ಶಿಸಿದ ಸಮಯದಲ್ಲಿ ಗದ್ದೆಬೈದ್ನಲ್ಲಿ ಒಂದು ಹಬ್ಬದ ಪ್ರಯುಕ್ತ
ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದರು. ಅಲ್ಲಿ ಒಂದು ಸರಿ ಸುಮಾರು 5-6 ತಂಡಗಳು ಭಾಗವಹಿಸಿದ್ದು ನೆನಪಿದೆ ನನಗೆ. ಆ ದಿನ ನನ್ನ ತಂಡದ ಆಟಗಾರನಾಗಿ ಆ ಪಂದ್ಯಾವಳಿಯ ವಿಜೇತ ತಂಡದ ಸದಸ್ಯನಾಗಿದ್ದೆ. ಅದಾದ ಕೆಲವೇ ವರ್ಷಗಳಲ್ಲಿ ಸರಿಸುಮಾರು 10 ವರ್ಷದ ಅವಧಿಯಲ್ಲಿ 2 ವರ್ಷ ಕೊರೋನಾ ಹಾಗೂ 1 ವರ್ಷದ ರಾಜ್ಯೋತ್ಸವದ ಒಂದು ಏನು ಗ್ಯಾಪ್ ಇತ್ತು. ಅದರ ಮಧ್ಯದಲ್ಲಿ ಈ ಸಂಘಟನೆಯವರು ಈ ಭಾಗದಲ್ಲಿ ಒಂದು ಸಮುದಾಯ ಭವನ ಹಾಗೂ ಒಂದು ಅಂಗಣದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದ ಬಗ್ಗೆ ಇವರ ಒಂದು ಹೋರಾಟದ ಏನಿದೆ ಪ್ರತಿಫಲ ಹೇಗಿದೆ ಅಂತ ನೋಡಿದಾದರೆ ಈ ಕಂಡೋಡಿ ಊರಿನ ಜನರನ್ನು ನೋಡಿ ನಾವು ಇದನ್ನು ಹೆಮ್ಮೆ ಪಡಲೇಬೇಕು. ಯಾಕಂದರೆ ಕೆಲವು ವರ್ಷಗಳಲ್ಲಿ ಮುಖ್ಯ ತಾಲೂಕು ಕೇಂದ್ರದ ಹತ್ತಿರದಲ್ಲಿರುವ ಕೆಲವೊಂದು ಸಮಾಜದವರಿಗೆ ಒಂದು ಕ್ರೀಡಾಂಗಣದ ವ್ಯವಸ್ಥೆ ಆಗದಿರುವ ಈ ಸಂದರ್ಭದಲ್ಲಿ ಇಂಥ ಒಂದು ಗ್ರಾಮದಲ್ಲಿ ಇಂಥದ್ದೊಂದು ಅಂಗಣ ಹಾಗೂ ಒಂದು ಸಮುದಾಯ ಭವನ ನೆರವೇರಿಸಿಕೊಳ್ಳೋದು ನಿಜವಾಗಲೂ ಇದು ಸಾಧಾರಣವಾದ ಕೆಲಸವಲ್ಲ. ಆ ನಿಟ್ಟಿನಲ್ಲಿ ಯುವಕರಿಗೆ ಹಾಗೂ ಈ ಸಮಿತಿಯ ಅಧ್ಯಕ್ಷ ಪದಾಧಿಕಾರಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದು ಇಲ್ಲಿಯ ಇರುವ 20 ಮನೆ ಅಂತ ಹೇಳ್ತಿದ್ರೆ ಒಂದು 25 ಮನೆ ಇರ್ಬೋದು. ಆದರೆ 25 ಮನೆಯವರು ಸಹಿತ ಪುಟಾಣಿ ಮಕ್ಕಳಿಂದ ವಯೋವೃದ್ಧರು ಮಹಿಳೆಯರು ಸಹಿತ ಇದೊಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದೆಯಲ್ಲ, ಇನ್ನೊಂದು ವರ್ಷದಲ್ಲಿ ನೋಡಿ ಈ ಪುಟಾಣಿಗಳು ಅಥವಾ ಈ ಯುವಕರು ಮುಂದಿನ ದಿನ ಜಿಲ್ಲಾ ಮಟ್ಟದಲ್ಲಿ ಇಲ್ಲಿ ನಡೆದುವಂಥ ಹಗ್ಗ ಜಗ್ಗಾಟ ಸ್ಪರ್ಧೆ ಇರಲಿ, ಬಲೂನ್ ಸ್ಪರ್ಧೆ ಇರಲಿ, ಆಟೋಟಗಳು ಏನಿದೆಯಲ್ಲ ಜಿಲ್ಲಾ ಮಟ್ಟದಲ್ಲೂ ಭಾಗಿಯಾಗ್ತಾರೋ ಎಂಬ ನಂಬಿಕೆ ನನ್ನಲ್ಲಿದೆ. ನಿರಂತರವಾಗಿ ಒಂದು ಕಾರ್ಯಕ್ರಮ ಮಾಡುತ್ತಾ ಬರುವಂಥ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಂಸ್ಕೃತಿ ಸಂಘ ಕಂಡೋಡಿ ಇವರಿಗೆ ನನ್ನ ವೈಯಕ್ತಿಕವಾದ ಧನ್ಯವಾದಗಳು ಅರ್ಪಿಸ್ತಾ ನನಗೆ ಈ ವೇದಿಕೆಯಲ್ಲಿ ಮಾತನಾಡುವ ಅವಕಾಶ ಕೊಟ್ಟಂತಹ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಮಹಾವಿಷ್ಣುವನ್ನ ಮನಸಾರ ಸ್ಮರಿಸುತ್ತಾ ಇಂಥ ಒಂದು ಸಭೆ ಸಮಾರಂಭ ಕ್ರೀಡಾಕೂಟ ಮತ್ತೊಂದು ಮಗದೊಂದು ಇವೆಲ್ಲ ಅದರ ಉದ್ದೇಶ ಕ್ರೀಡೆ ಒಂದು ಭಾಗವಾದರೆ ಇನ್ನೊಂದು ಉದ್ದೇಶ ಆ ಕ್ರೀಡೆಯ ನೆಪದಲ್ಲಿ ಅಥವಾ ಸಭೆ ಸಮಾರಂಭದ ನೆಪದಲ್ಲಿ ನಮ್ಮೂರಿಗೆ ನಮ್ಮನ್ನು ಆಳುವ ಜನಪ್ರತಿನಿಧಿಗಳು ನಮ್ಮೂರಿಗೆ ಬರಬೇಕು ಅನ್ನುವಂಥ ಉದ್ದೇಶ ಅದಾಗಿರ್ತದೆ. ಬಹುತೇಕ ಪಾಲು ಅದಾಗಿರ್ತದೆ. ಯಾಕಂದ್ರೆ ಇಂಥ ಒಂದು ಹಳ್ಳಿಗಳಲ್ಲಿ ಕಾರ್ಯಕ್ರಮದ ಆಯೋಜನೆ ಉದ್ದೇಶವೇ ಅದಾಗಿರ್ತದೆ. ಯಾಕಂದ್ರೆ ಜನಪ್ರತಿನಿಧಿಗಳು ನಮ್ಮೂರಿಗೆ ಬರಬೇಕು, ನಮ್ಮ ಸಮಸ್ಯೆಯನ್ನ ಆಲಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶೆ ಆಗಿರ್ತದೆ. ತಾವೆಲ್ಲರೂ ಬಂದಿದ್ದೀರಿ, ಸಂತೋಷ. ಪಂಚಾಯತ್ ಮಟ್ಟದಲ್ಲಿ ತಾವೆಲ್ಲರೂ ಬಂದಿದ್ದೀರಿ, ಪ್ರತಿ ವರ್ಷವೂ ಬರ್ತಾ ಇದ್ದೀರಿ, ತುಂಬಾ ಸಂತೋಷದ ವಿಷಯ. ಆದ್ರೆ ನಮಗೆ ಸಚಿವರ ಆಗಮನದ ನಿರೀಕ್ಷೆ ಇತ್ತು ಅಲ್ವಾ ಈಶ್ವರ ಮರಾಠಿ ಅವರೇ? ಸಚಿವರ ಆಗಮನ ನಿರೀಕ್ಷೆ ಇತ್ತು ನಮ್ಗೆ. ಪ್ರತಿ ವರ್ಷ ಕಳೆದ ವರ್ಷನೂ ಕರೆದಿದ್ವಿ, ಕಳೆದ ಬಾರಿಯೂ ಕೂಡ. ಅವಾಗ್ಲೂ ಬರ್ಲಿಕ್ಕಾಗ್ಲಿ ಕಾರಣಾಂತರಗಳಿಂದ. ಈ ವರ್ಷವೂ ಕೂಡ ಅವರಿಗೆ ತುಂಬಾ ಆಶೆಗಳಿತ್ತು ಬರ್ತಾರೆ ಅನ್ನುವಂಥದ್ದು. ಯಾಕಂತೇಳಿದ್ರೆ ನಮ್ಮ ಭಾಗದವರು ಸಚಿವರಾಗಿದ್ದಾರೆ, ಈಗ ನಮ್ಮೂರಿಗೆ ಬರಬೇಕು ಅನ್ನುವ. ಯಾಕಂದ್ರೆ ಈ ತರದ ಕಾರ್ಯಕ್ರಮಗಳು ಪದೇ ನಡೆಯುವುದಿಲ್ಲ, ವರ್ಷಕ್ಕೊಮ್ಮೆ ಅಷ್ಟೇ ನಡೆಯುತ್ತೆ. ಯಾಕಂತೇಳಿದ್ರೆ ಪದೇ ನಡೆಸುವುದಂತೂ ಕೂಡ ಬಹಳ ಕಷ್ಟದ ಕೆಲಸ. ಅವರವ್ರ ಜ್ವಲಂತ ಸಮಸ್ಯೆಯನ್ನ ಅವರು ನಿಂತ ವೇದಿಕೆಗಳನ್ನು ಸಿಕ್ಕಾವಾಗ ಅವ್ರು ಹೇಳ್ಕೊಳ್ತಾ ಇರ್ತಾರೆ. ನಾನು ಸದ್ಯ ಈ ಮಹಿಳೆಯ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅವ್ರು ತುಂಬಾ ಚೆನ್ನಾಗಿ ಸಂಜೆ ಮಾತಾಡಿದ್ರು. ಅವರು ಊರಿನ ಸಮಸ್ಯೆ ಮತ್ತೊಂದು ನಮಗೆ ಅಷ್ಟು ಗೊತ್ತಾಗ್ತದೆ, ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಯಾಕಂತೇಳಿದ್ರೆ ನಮ್ಗೆ ಬೃಹತ್ ಪ್ರಮಾಣ ಒಂದು ರಸ್ತೆ ಕಾಮಗಾರಿ ಆಗಿದೆ. ನಮಗೆ ಆ ರಸ್ತೆ ಮತ್ತೊಂದು ಬಗ್ಗೆ ಸ್ವಲ್ಪ ನಮ್ಗೆ ಅದರ ನೆನಪು ಹೋಗ್ಬಿಟ್ಟಿದೆ, ಆ ಹಿಂದಿನ ಕಷ್ಟ ಕಾರ್ಪಣ್ಯಗಳು. ಯಾಕಂದ್ರೆ ರಸ್ತೆ ಆಗಿದೆ, ಮತ್ತೊಂದಾಗಿದೆ. ನಾನು ಹೇಳೋದು ಒಂದೇ, ಮತ್ತು ರಾಜಕಾರಣ ಯಾವತ್ತೂ ಶಾಶ್ವತ ಅಲ್ಲ. ಆದ್ರೆ ನಾವು ಆ ರಾಜಕಾರಣದ ಅವಧಿಯಲ್ಲಿ ನಾವೇನ್ ಮಾಡಿರ್ತೀವಲ್ಲ ಆ ಕೆಲಸ ಯಾವತ್ತೂ ಶಾಶ್ವತವಾಗಿರ್ತದೆ. ಅದಕ್ಕೆ ನಮ್ಮೂರು ಕಂಡುಹಿಡಿಯ ಸಾಕ್ಷಿ. ಇಲ್ಲೇ ವೇದಿಕೆಯಲ್ಲಿ ಇದ್ದಾರೆ. ಯಾಕಂತ ಅವರವರು ಮಾಡಿದ ಕೆಲಸಗಳು ಇಂದಿಗೂ ಶಾಶ್ವತವಾಗಿದೆ. ಶ್ರೀಯುತ ಮಂಜುನಾಥ್ ನಾಯ್ಕ ಬಳಕಾರ್ ಅವರು ಹೇಳಿದ್ರು, ನಾನು ಅವತ್ತು ಅಂಥ ಒಂದು ಕಷ್ಟ ದಿನ ಇದ್ರೂ ಕೂಡ
ನನ್ನ ಅವಧಿಯಲ್ಲಿ ಕರೆಂಟನ್ನು ನೀಡಿದ್ದೆ ತಾನು ಅಂತ ಹೇಳಿ ನನ್ನ ಪಕ್ಕದೂರು ಕ್ಯಾನಕ್ಕೆ ಅಂತ ಬರ್ತದೆ. ಆ ಸಮಯ ನಾವು ಇಂದೂ ಕೂಡ ಸ್ವಿಚ್ ಅನ್ನು ಹೊಡಿಬೇಕಾದ್ರೆ ಮಂಜುನಾಥ್ ನಾಯ್ಕರವ್ರದ್ದು ಒಮ್ಮೆಲೆ ನೆನಪಾಗ್ತದೆ. ಅಂತ ಒಂದು ಮಹತ್ತರವಾದ ಕೆಲಸ ಅಂದಿನ ದಿನಗಳಲ್ಲೇ ಮಾಡಿಕೊಟ್ಟಿದ್ರು. ತದನಂತರದಲ್ಲಿ ಅವರವರ ಸಮಯ ಅವರವರ ಅವಧಿಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ, ಯಾರು ಉನ್ನತ ಭಾವಿಸಬಾರದು. ಯಾಕಂದ್ರೆ ಅಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಆ ಜನಪ್ರತಿನಿಧಿಗಳ ನೆನಪು ಸದಾ ಇರುತ್ತದೆ. ಅದರ ತರುವಾಯ ಈಗ ಶ್ರೀಯುತ ಮಾಜಿ ಶಾಸಕರಾದ ಸುನಿಲ್ ನಾಯ್ಕರವರು ರಸ್ತೆ ಕಾಮಗಾರಿಯನ್ನು ಮಾಡಿಕೊಟ್ರು. ನಾವು ರಸ್ತೆ ಹೆಜ್ಜೆ ಇಡಬೇಕಾದ್ರೆ ಅವ್ರ ನೆನಪು ನಮ್ಗೆ ಸದಾ ಆಗ್ತದೆ. ರಾಜಕಾರಣ ಮುಖ್ಯ ಅಲ್ಲ, ಅವರು ಮಾಡಿದ ಕೆಲಸ ನಮ್ಮ ಜನಸಾಮಾನ್ಯರಲ್ಲಿ ಯಾವಾಗಲೂ ಸದಾ ಹಚ್ಚ ಅಳಿಯಲು ಉಳಿಯುತ್ತದೆ. ಈಗ ಶ್ರೀಯುತ ಗೋವಿಂದ ನಾಯ್ಕರವರು, ಉದಯ ನಾಯ್ಕರವರು, ಹಾಗೆ ಮಂಜುನಾಥ್ ನಾಯ್ಕ ಮೊಳಕಾರ್ ಅವರ ಸರದಿ ಅಂತ ಅನಿಸ್ತದೆ. ಯಾಕಂದ್ರೆ ಸಚಿವರು ಅವರೊಟ್ಟಿಗೆ ಇದ್ದಾರೆ. ಅವರ ಮುಖ್ಯನ ನಮ್ಮ ಕೆಲವು ಇನ್ನು ಚಿಕ್ಕ ಪುಟ್ಟ ರಸ್ತೆಗಳಿವೆ. ಯಾಕಂತ ಹೇಳಿದ್ರೆ ನಮ್ದು ರಸ್ತೆಗಳು ಹೇಗಿದೆ ಸರ್ ಅಂತ ಹೇಳಿದ್ರೆ, ಸಮತಟ್ಟಾದ ಭೂಮಿ ಆಗಿದ್ರೆ ನಾವು ರಸ್ತೆಯನ್ನು ಕೇಳ್ತಾ ಇರಲಿಲ್ಲ. ನಮ್ದು ಗುಡ್ಡಗಾಡು ಪ್ರದೇಶವಾಗಿ ಅವರಿಗೆ 1 ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ನೀವು ಈ ಅವಧಿಯಲ್ಲಿ ನಮಗೆ ಕಲ್ಪಿಸಿದ್ರು ಕೂಡ ನಿಮ್ಮ ನೆನಪನ್ನು ನಾವು ಜೀವನ ಪರ್ಯಂತ ಊರಿನ ಜನರ ಪರವಾಗಿ ನಾವು ಹೇಳುವಂಥದ್ದು, ಜೀವನ ಪರ್ಯಂತ ನಾವು ನಿಮ್ಮನ್ನ ನೆನಪಿಟ್ಕೊಳ್ತಿದ್ದೇವೆ. ಹಾಗೆ ಮುಂಬರುವ ದಿನಗಳಲ್ಲಿ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂತ ಶಕ್ತಿ ಆ ಭಗವಂತ ತಮಗೆ ಕೊಡ್ಲಿ ಅಂತ ಹೇಳ್ತಾ, ತನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ದೇವರಾಗಿರುವಂತ ಶ್ರೀ ವಿಷ್ಣುಮೂರ್ತಿ ದೇವರನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ, ಚಿಕ್ಕ ಗ್ರಾಮದಲ್ಲಿ ಚೊಕ್ಕದಾಗಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕೆಂದರೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯರು ತಾವು ಮತ್ತು ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಧನ ಧಾನ್ಯಗಳಿಂದ ಸಹಾಯ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಲಿಕ್ಕೂ ನನಗೆ ಹೆಮ್ಮೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಹಾಗೆ ನನ್ನ ಆತ್ಮೀಯ ಗೆಳೆಯನಾಗಿರುವಂತಹ ವಿನಾಯಕ್ ಅವರು ಒಂದು ಮಾತನ್ನು ಹೇಳಿದ್ರು. ಈ ಒಂದು ಭಾಗದಲ್ಲಿ ರಸ್ತೆ ಆಗ್ಲಿ ಅಭಿವೃದ್ಧಿ ಕೆಲಸವಾಗ್ಲಿ ನಮ್ಮ ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ಸುನಿಲ್ ನಾಯ್ಕ್ ಸರ್ ಅವರು ಈ ಒಂದು ಭಾಗದಲ್ಲಿ ರಸ್ತೆ ಮಾಡಿಕೊಟ್ಟಿರುವಂತದ್ದನ್ನು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ನಮ್ಮ ಭಾಗದ ಸಚಿವರು ಆಗಿರುವಂತಹ ಮತ್ತು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಮಂಕಾಳೇಶ್ ವೈದ್ಯವರು ಕೂಡ ಈ ಭಾಗಕ್ಕೆ ಬ್ರಿಡ್ಜ್ ಆಗ್ಲಿ 1 ಕಿಲೋಮೀಟರ್ ಅಥವಾ ಕಾಂಕ್ರೀಟಿನ ರಸ್ತೆಗಳನ್ನು ಕೂಡ ಮಾಡಿದ್ದಾರೆ. ಅದು ಕೂಡ ಯಾರು ಮರೆಯಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಮಾತನ್ನು ಕೂಡ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಅನೇಕ ಭಾಗದಲ್ಲಿ ರಸ್ತೆಗಳನ್ನು ಆಗಬೇಕಾಗಿದೆ. ಹಾಗಾಗಿ ನಾನು ಇವತ್ತು ವಿನಾಯಕ್ ಅವರು ಹೇಳಿದಾಗೆ ನಾನು ಸರ್ ಗೋವಿಂದ ನಾಯ್ಕರ ಹತ್ರ ನಾನು ಕೇಳ್ಕೊಂಡು ಬಯಸ್ತಾ ಇದ್ದೇನೆ. ಅನೇಕ ಭಾಗದಲ್ಲಿ ರಸ್ತೆಗಳನ್ನು ಆಗಬೇಕು ಮತ್ತು ಕರೆಂಟ್ ಇವತ್ತು ನೋಡಿ ಕರೆಂಟ್ ಇದ್ರೂ ಕೂಡ ನಾವು ಜನರೇಟರ್ ನಾವು ಉರಿಸ್ತಾ ಇದ್ದೇವೆ. ಈ ಭಾಗದಲ್ಲಿ ಕರೆಂಟ್ ತುಂಬಾ ಡಿಮ್ ಇದೆ, ಕರೆಂಟ್ ಯಾವುದೇ ರೀತಿಯಲ್ಲಿ ಮೋಟರ್ ಕೂಡ ನಡೀತಾ ಇಲ್ಲ. ಹಾಗಾಗಿ ನಾವು ಸಚಿವರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೇವೆ. ಮತ್ತೊಮ್ಮೆ ನಾನು ಗೋವಿಂದ ನಾಯ್ಕ ಸರ್ ಹತ್ರ ಮತ್ತೊಮ್ಮೆ ಕೇಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ನನ್ನ ಹತ್ರ ಮಾತಾಡೋಕ್ಕಿಂತ ಮೊದಲು ಎಲ್ಲರೂ ಹೇಳ್ತಾ ಇದ್ರು ಕರೆಂಟ್ ಬಗ್ಗೆ ಮಾತಾಡಬೇಕು, ಕರೆಂಟ್ ಬಗ್ಗೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ತಕ್ಷಣವೇ ತಾವು ಈ ಒಂದು ಗ್ರಾಮಕ್ಕೆ ಒಂದು TCಯನ್ನು ಹಾಕಿಕೊಟ್ಟು ಈ ಒಂದು ಗ್ರಾಮಕ್ಕೆ ಸಂಪೂರ್ಣವಾಗಿ ಬೆಳಕನ್ನು ತೋರುವಂತಹ ಕೆಲಸ ಕೂಡ ನಿಮ್ಮ ಒಂದು ಅಧಿಕಾರದ ಸಂದರ್ಭದಲ್ಲಿ ಆಗಬೇಕೆನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೇನೆ. ಇವತ್ತು ತಾವೆಲ್ಲರೂ ಕ್ರೀಡಾ ಅಭಿಮಾನಿ ಮತ್ತು ಕ್ರೀಡಾಪಟುಗಳು ತಾವೆಲ್ಲರೂ ಇದ್ದೀರಿ. ಮುಂದಿನ ದಿನಗಳಲ್ಲಿ ಈ ಒಂದು ಮಹಾವಿಷ್ಣು ಕ್ರೀಡಾಂಗಣದಲ್ಲಿ ನಿರಂತರವಾಗಿ ವರ್ಷದ ಕಾರ್ಯಕ್ರಮವನ್ನು ನಡೆಸಬೇಕೆನ್ನುವಂತಹ ಚಿಂತನೆ ಕೂಡ ಮಾಡಿದ್ದೇವೆ. ಇವತ್ತು ನಾವು ನಮ್ಮ ಒಂದು ಕ್ರೀಡಾಂಗಣದಲ್ಲಿ ನಮ್ಮ ಜೊತೆಯಲ್ಲಿ ಮಂಜುನಾಥ್ ನಾಯ್ಕರು ಕೂಡ ಇದ್ರು. ಹಗ್ಗ ಜಗ್ಗಾಟದ ಒಂದು ಕಾರ್ಯಕ್ರಮ ಕೂಡ ನಾವು ಸ್ಪರ್ಧೆಯನ್ನು ಕೂಡ ಮಾಡಿದ್ದೇವೆ. ಮಹಿಳೆಯರಿಗೂ ಕೂಡ ಸಂಗೀತ ಕುರ್ಚಿ ಇರಬಹುದು, ಲಿಂಬು ಚಮಚ ಕಾರ್ಯಕ್ರಮ ಆಗಿರಬಹುದು, ರಂಗೋಲಿ ಸ್ಪರ್ಧೆ ಆಗಿರಬಹುದು, ಮಕ್ಕಳಿಗೆ ಬೇರೆ ಬೇರೆ ಕಾರ್ಯಕ್ರಮ ಆಗಿರಬಹುದು, ಸ್ಪರ್ಧೆ ಆಗಿರಬಹುದು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕಬಡ್ಡಿಯ ಜೊತೆಯಲ್ಲಿ ಈ ಒಂದು ಹಗ್ಗ ಜಗ್ಗಾಟ ಕಾರ್ಯಕ್ರಮ ಕೂಡ ನಡೆಸುವಂತಹ ಚಿಂತನೆ ಕೂಡ ನಮ್ಮ ಸಂಘದ ಸದಸ್ಯರೆಲ್ಲರೂ ಅವರ ಒಪ್ಪಿಗೆಯಂತೆ ಮಾಡಲಿಕ್ಕೂ ಕೂಡ ನಾವು ಯೋಚನೆ ಮಾಡಿದ್ದೇವೆ. ತಮ್ಮೆಲ್ಲ ಅಭಿಪ್ರಾಯ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳಿ ಬಯಸ್ತಾ ಇದ್ದೇನೆ. ಕಬಡ್ಡಿಯಲ್ಲಿ ಅನೇಕ ಭಾಗದಲ್ಲಿ ನಾವು ಹೋದಾಗ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಾ ಇರ್ತಾರೆ, ಕಬಡ್ಡಿಯಲ್ಲಿ ಹಾಗೆ ಹೀಗೆ ಅಂತ. ಹಾಗಾಗಿ ಕಬಡ್ಡಿಯ ಜೊತೆಯಲ್ಲಿ ಕಬಡ್ಡಿ ನಾವು ಮುಂದೆ ನಡೆಸ್ತಾ ಇಲ್ಲ ಅಂತ ಹೇಳಿದ್ರೆ ನಿಮಗೂ ಬೇಜಾರಾಗಬಹುದು. ಯಾಕೆ ಹೇಳಿದ್ರೆ ತಾವು ಎಲ್ಲರೂ ಕಬಡ್ಡಿ ಅಭಿಮಾನಿ ಮತ್ತು ಕಬಡ್ಡಿ ಪಟುಗಳಾಗಿ ಬಂದಿದ್ರಿ. ಹಾಗಾಗಿ ನಮ್ಮಲ್ಲಿ ಬೇರೆ ಬೇರೆ ಭಾಗದಿಂದ ಹಿರಿಯರಾಗಿರುವಂತಹ ಗೋವಿಂದ ನಾಯ್ಕರು ಕೂಡ ಹೇಳ್ತಾ ಇರ್ತಾರೆ ಕಬಡ್ಡಿನೇ ಮಾಡ್ತಾ ಇರೇನೋ ಈಶ್ವರ ಅಂತ.
ಕಬಡ್ಡಿಯ ಜೊತೆಯಲ್ಲಿ ನಾವು ಈಗ ಬೇರೆ ಬೇರೆ ಕಾರ್ಯಕ್ರಮ ಹಾಗಾಗಿ ಮಾಡ್ತಾ ಇರೋದು. ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಗ್ರಾಮದಿಂದ ಹಗ್ಗಜಗಾಟ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ದೊಡ್ಡದಾಗಿ ಮಾಡಬೇಕೆನ್ನುವಂತಹ ಚಿಂತನೆ ಕೂಡ ಮಾಡಿದ್ದೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ, ಸಲಹೆ ಸೂಚನೆ ಮಾಡ್ತೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಆಗಮಿಸಿರುವಂತಹ ಎಲ್ಲ ಗೌರವಂತ ಗಣ್ಯರಿಗೂ ಕೂಡ ಮತ್ತು ಎಲ್ಲ ಕ್ರೀಡಾಪಟುಗಳಿಗೂ, ಕ್ರೀಡಾ ಅಭಿಮಾನಿಗಳಿಗೂ ಸಂಘದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದ ಹೇಳಿ ಬಯಸ್ತಾ ಇದ್ದೇನೆ. ನಮಸ್ಕಾರ. ಬಹಳ ಸಂತೋಷ ಆಗ್ತಾ ಇದೆ. 7ನೇ ವರ್ಷದ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ನಾನು ಸತತವಾಗಿ ತಾವು ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿರ್ತಕ್ಕಂಥ ಆ ವರ್ಷದಿಂದ ಇವತ್ತಿನವರೆಗೂ ಸಹ ನಾನು ಪ್ರತಿ ವರ್ಷ ತಮ್ಮ 1 ವರ್ಷ ನಾನು ಬರ್ಲಿಕ್ಕೆ ಆಗ್ಲಿಲ್ಲ. ಹೌದು, 6ನೇ ಬಾರಿ ನಾನು ತಮ್ಮ ಪ್ರೀತಿಗೆ ಹೋಗೊಟ್ಟು ಆಗಮಿಸ್ತಾ ಇದ್ದೇನೆ. ಈಗಾಗಲೇ ಎಲ್ಲ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು ಕಬಡ್ಡಿ ಪಂದ್ಯಾವಳಿಯ ಬಗ್ಗೆ ಮತ್ತು ಊರಿನ ಅಭಿವೃದ್ಧಿಯ ಬಗ್ಗೆ ಮತ್ತು ಸಮಾಜದ ಏಳಿಗೆಗೆ ತಾವು ಯಾವ ರೀತಿಯಲ್ಲಿ ಶ್ರಮವನ್ನು ವಹಿಸ್ತಾ ಇದ್ರಿ, ಇನ್ನೂ ಹೆಚ್ಚಿನ ಮಹತ್ವವನ್ನು ಯಾವ ರೀತಿಯಲ್ಲಿ ಕೊಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ತಿಳಿಸಿದ್ದಾರೆ. ಕಳೆದ 7ನೇ ಆರಂಭದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಆರಂಭ ಮಾಡಿದ ವರ್ಷ ನಾವು ಬಂದಂಥ ಸಂದರ್ಭದಲ್ಲಿ ಈ ಒಂದು ಹೇಸಿಗೆಯ ಈ ಒಂದು ಕ್ರೀಡಾಂಗಣಕ್ಕೆ ನಾವು ವಾಹನವನ್ನು ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಳ್ಳದ ಆಚೆನೆ ನಾವು ವಾಹನವನ್ನು ಇಟ್ಟು ಈ ಒಂದು ಪಂದ್ಯಾವಳಿಗೆ ಕ್ರೀಡಾಪಟುಗಳು ಮತ್ತು ಅತಿಥಿಗಳು ಎಲ್ಲರೂ ಸಹ ನಡ್ಕೊಂಡು ಬರುವಂಥ ಒಂದು ಸ್ಥಿತಿ ಇತ್ತು. ಅದನ್ನ ತಾವು ಈಗಾಗಲೇ ಏನು ಸಂಘಟನೆ ಅಂತಂದ್ರೆ ಸಂಘಟನೆಯಲ್ಲಿ ಶಕ್ತಿ ಇದೆ, ಸಂಘಟನೆಯಲ್ಲಿ ಬಲ ಇದೆ ಅನ್ನೋದನ್ನ ಈ ಒಂದು ಕಂಡೋಡಿಯ ಮಹಾವಿಷ್ಣು ಸಂಘ ತೋರಿಸ್ಕೊಟ್ಟಿದೆ ಅನ್ನೋದಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಇಂತಹ ತಮ್ಮ ಯೋಜನೆಗಳು ಮುಂದಿನ ದಿನಗಳಲ್ಲಿ ನಿರಂತರವಾಗಿರಲಿ. ಅದಕ್ಕೆ ನಾವು ಸಹ ನಮ್ಮ ಕೈಲಾದಂತಹ ಸಹಾಯ ಸಹಕಾರವನ್ನ ತನ್ನ ಜೊತೆ ನಿರಂತರವಾಗಿದ್ದು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು ದೂರ ಸಂಪರ್ಕ ಒಂದು ಈ ಭಾಗದಲ್ಲಿ ಆಗಬೇಕು ಅಂತೇಳಿ. ನಿಜವಾಗ್ಲೂ ಸತ್ಯ. ಆದರೆ ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಕ್ಕೆ 3 ಟವರ್ಗಳು ಮಂಜೂರಿಯಾಗಿದೆ. ಬ್ಯಾಗೋಡಿ ಮತ್ತು ಹಾಡಿಗೇರಿ ಕಂಡೋಡಿ ಗ್ರಾಮಕ್ಕೆ ಈಗಾಗಲೇ ದೂರಸಂಪರ್ಕ ಇಲಾಖೆಯಿಂದ 3 ಟವರ್ಗಳು ಮಂಜೂರಿಯಾಗಿದೆ. ಫಾರೆಸ್ಟ್ ಕ್ಲಿಯರೆನ್ಸ್ ಒಂದು ಸಿಗಬೇಕಾಗಿದೆ. ಅದಾದಮೇಲೆ ತಕ್ಷಣ ಈ ಒಂದು ಕಂಡೋಡಿ ಗ್ರಾಮಕ್ಕೆ ನಿಮಗೆ ದೂರಸಂಪರ್ಕ ವ್ಯವಸ್ಥೆಯು ಸಹ ಕಲ್ಪಿಸಲಾಗ್ತದೆ ಅಂತಕ್ಕಂಥ ಒಂದು ವಿಶ್ವಾಸದ ಮಾತುಗಳನ್ನು ಆಡಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟಕರಿಗೂ ಮತ್ತು ಎಲ್ಲ ಕ್ರೀಡಾಪಟುಗಳಿಗೂ ನಾನು ಧನ್ಯವಾದವನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸಲು ಜೈ. ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘ ಕಂಡೋಳಿ ತಾಲೂಕು ಹೊನ್ನಾವರ ಮತ್ತು ಊರ ನಾಗರಿಕರ ಸಂಯುಕ್ತ ಆಶ್ರಯದಲ್ಲಿ 7ನೇ ವರ್ಷದ ಅಂತರ್ ಜಿಲ್ಲಾ ಮಟ್ಟದ ಮರಾಠಿ ಸಮಾಜ ಬಾಂಧವರ ಮತ್ತು ನಗರ ಬಸ್ತಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಸಮಾಜ ಬಾಂಧವರ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ 2026 ಪ್ರತಿಭಾ ಪುರಸ್ಕಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ಮಂಜುನಾಥ್ ನಾರಾಯಣ್ ನಾಯ್ಕ್ ಬೋಳ್ಕರ್, ಮಾನ್ಯ ಸಮಾಜ ಸೇವಕರು ಇವರಿಗೆ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘ ಕಂಡೋಡಿ ಹಾಗೂ ಊರ ನಾಗರಿಕರ ಪರವಾಗಿ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಮಂಜುನಾಥ್ ಮಾದೇವ್ ನಾಯ್ಕ್, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ನಗರ ಬಸ್ತಿಕೇರಿ ಇವರಿಗೂ ಕೂಡ ಶ್ರೀ ಮಹಾವಿಷ್ಣು ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಪರವಾಗಿ ಊರ ನಾಗರಿಕರ ಪರವಾಗಿ ಧನ್ಯವಾದಗಳು. ಅಂಕಣದ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ಗೋವಿಂದ್ ಎಸ್ ನಾಯ್ಕ್, ಅಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಗರ ಬಸ್ತಿಕೇರಿ ಇವರಿಗೂ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘ ಮತ್ತು ಊರ ನಾಗರಿಕರ ಪರವಾಗಿ ಧನ್ಯವಾದಗಳು. ಶ್ರೀ ಲಕ್ಷ್ಮಣ್ ಪಟ್ಗಾರ್, ಮಾನ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಡೋಳಿ ಇವರಿಗೂ ಕೂಡ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘ ಹಾಗೂ ಊರ ನಾಗರಿಕರ ಪರವಾಗಿ ಧನ್ಯವಾದಗಳು. ಶ್ರೀ ಈಶ್ವರ್ ಗೋವಿಂದ್ ಮರಾಠಿ, ಅಧ್ಯಕ್ಷರು ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘ ಕಂಡೋಳಿ
ಇವರಿಗೂ ಕೂಡ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘ ಕಂಡೋಡಿ ಹಾಗೂ ಊರ ನಾಗರಿಕರ ಪರವಾಗಿ ಧನ್ಯವಾದಗಳು. ಶ್ರೀಮತಿ ಪ್ರಭಾವತಿ ಉತ್ತಮ್ ಮರಾಠಿ, ಅಧ್ಯಕ್ಷರು, ಅಂಗನವಾಡಿ ಬಾಲ ವಿಕಾಸ ಸಮಿತಿ ಕಂಡೋಡಿ, ಇವರಿಗೂ ಕೂಡ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ಧನ್ಯವಾದಗಳು. ಶ್ರೀ ಬಾಬು ದೇವು ಮರಾಠಿ, ಕಂಡೋಡಿ ಗ್ರಾಮದ ಮರಾಠಿ ಸಮಾಜದ ಅಧ್ಯಕ್ಷರು, ಇವರಿಗೂ ಕೂಡ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ ಊರ ನಾಗರಿಕರ ಪರವಾಗಿ ಧನ್ಯವಾದಗಳು. ಶ್ರೀ ಆರ್ ಜಿ ಹೆಗ್ಡೆ, ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಂಡೋಳಿ, ಇವರಿಗೂ ಕೂಡ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ ಊರ ನಾಗರಿಕರ ಪರವಾಗಿ ಧನ್ಯವಾದಗಳು. ಶ್ರೀ ಮಂಜುನಾಥ್ ಈರಪ್ಪ ನಾಯ್ಕ್, ಜೆಸಿಬಿ ಮಾಲೀಕರು, ಇವರಿಗೂ ಕೂಡ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ ಧನ್ಯವಾದಗಳು. ಶ್ರೀ ಕೃಷ್ಣ, ಶ್ರೀ ಸುಜಾತ ರಾಮ ಮರಾಠಿ ನಾಯ್ಕ, ಇವರಿಗೂ ಕೂಡ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘ ಹಾಗೂ ಊರ ನಾಗರಿಕರ ಪರವಾಗಿ ಧನ್ಯವಾದಗಳು. ಶ್ರೀಮತಿ ಪಾರ್ವತಿ ರಾಮ ಮರಾಠಿ, ಶ್ರೀ ಮಹಾವಿಷ್ಣು ಸ್ವಸಹಾಯ ಸಂಘ ಕಂಡೋಡಿ, ಇವರಿಗೂ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ ಧನ್ಯವಾದಗಳು. ಶ್ರೀ ಹೊನ್ನಪ್ಪ ಈರಪ್ಪ ನಾಯ್ಕ್, ಜೆಸಿಬಿ ಮಾಲೀಕರು, ಇವರಿಗೂ ಕೂಡ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳು.